ಅಂತ ಬಂಧುಗಳೇ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ, ಜಯನಗರ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ. ನಿನ್ನೆ ಬೆಳಿಗ್ಗೆ 6:30 ಗಂಟೆಗೆ ಇದೇ ಜಾಗದಲ್ಲಿ ಶಾಕಾಂಬರಿ ನಗರ, ನಾವು ಎಲ್ಲಿದ್ದೀವಿ, ಶಾಕಾಂಬರಿ ನಗರ ವಾರ್ಡ್, ಇದು ಶಾಕಾಂಬರಿ ನಗರ ಪ್ರದೇಶ ಜಯನಗರ ವಿಧಾನಸಭಾ ಕ್ಷೇತ್ರದ್ದು. ಇದೇ ಜಾಗದಲ್ಲಿ ಇಲ್ಲಿ ಸುತ್ತಮುತ್ತ ಮನೆಗಳಿಗೆ ಸೀರೆ ಹಂಚಿದ್ರು ಅಂತ ನಮಗೆ ಸುಮಾರು ಒಂದು 3-4 ಫೋನ್ಗಳು ಬಂತು. ನಾವು ಅದೇ ಸಮಯಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಪ್ರಚಾರ ಮಾಡ್ತಾ ಇದ್ರು. ನಾವೇನು ಅವ್ರಿಗೇನು ಮಾತಾಡಿಸ್ತೀವಿ ಇದು ಮಾಡಲಿಲ್ಲ. ಅವ್ರು ಮಾಡ್ತಾ ಇದ್ರೆ ಹಂಚೋದು ನಮ್ಗೇನು ಸಿಗ್ಲಿಲ್ಲ. ಇಲ್ಲಿದ್ದ ಸ್ಥಳೀಯ ಲೀಡರ್ಸ್ ಎಲ್ಲಾನು ಇಲ್ಲ, ನಾವು ಆ ಥರಕ್ಕೆ ಮಾಡೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಬಿಟ್ಟು ಹೋದ್ವಿ. ಒಂದು ವಿಚಾರ ಗಮನದಲ್ಲಿ ಇಟ್ಕೋಬೇಕು. ನಿನ್ನೆ ಇದೇ ಸ್ಥಳದಲ್ಲಿ ನಾವು ಅಲ್ಲಿದ್ದಾಗ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಮಾಲತಿ ಸೋಮಶೇಖರ್ ಅವರ ಹಸ್ಬೆಂಡ್ ಸೋಮಶೇಖರ್ ಅವರು ಬಂದ್ರು. ಅವರು ಸಹ ಹೇಳ್ತಾ ಇದ್ರು, ಏನ್ರಪ್ಪ ಎಲ್ಲ ಹಂಚಾಯ್ತೇನ್ರಪ್ಪ ಅಂತ. ಅವರು ಸಹ ಕಾಂಗ್ರೆಸ್ನವರ ಕೇಳಿದ್ರು, ಬಿಜೆಪಿ ಅವರು ಕಾಂಗ್ರೆಸ್ನವ್ರನ್ನ ಓಪನ್ ಆಗಿ ಕೇಳಿದ್ರು. ಅಂದ್ರೆ ಅವರು ಸ್ಪಷ್ಟವಾಗಿ ಅವರು ಹಂಚಿದ್ದಾರೆ ಅಂತೇನು ಹೇಳಲಿಲ್ಲ. ಆದ್ರೆ ಹೇಳೋದಕ್ಕೇನು ಸಾಕ್ಷಾತ್ಗಳು ಇಲ್ವೋ ಏನೋ, ಅವರು ಬಂದಿದ್ದು ಇಲ್ಲಿ ಅಲ್ಲೇನೋ ಆಗ್ತಾ ಇದೆ ಅಂತ. ಈಗ ನಮ್ಮ ಸಂಗಾತಿಗಳು ಒಂದಷ್ಟು ಜನ ಇಲ್ಲಿ ಬಂದು ನಿಂತು ನೋಡಿದಾಗ ಈ ಮನೆಯಿಂದ ಇಲ್ಲಿ ಚಂದ್ರು ಅಂತ ಅವರು ಬಹಳ ದಿವಸಗಳಿಂದ ಪರಿಚಯ. ಅವರು ಇಲ್ಲಿ ಫ್ಲೋರ್ ಮಿಲ್ ನಡೆಸ್ತಾರೆ. ಅವ್ರಿಗೆ ತಂದೆ ತಾಯಿ ಸೇರಿದಂತ ಮನೆ ಅಂತ ಹೇಳ್ತಾರೆ. ಈ ಮನೆಯಿಂದ ಒಂದು 10 ಜನ ಹೆಣ್ಮಕ್ಳು ಬರೋದು ಹೋಗೋದು, ಏನೋ ಕವರಲ್ಲಿ ಇಟ್ಕೊಂಡು ಹೋಗೋದು ಅವೆಲ್ಲ ಮಾಡ್ತಾ ಇದ್ದಾರೆ. ಅವೆಲ್ಲ ತೆಗೆದ್ಬಿಡ್ಬೇಕಪ್ಪ, ಎಲೆಕ್ಷನ್ ದಿವಸ ಅವೆಲ್ಲ ಹಾಕೋಬಾರ್ದು. ಹೌದಾ, ಸರಿ ಬಿಡು. ಸಾಯಂಕಾಲ ಏನಪ್ಪ ಅವ್ರೇನಾರು ಮಾಡ್ಕೊಂಡು ಹಾಳಾಗೋಲಿ ಬಿಡಿ. ಅವ್ರೇನು ನಮ್ಗೆಲ್ಲ ಅವ್ರೇನಾದ್ರು ಎಲೆಕ್ಷನ್ ಕಮಿಷನರ್ ನಾನು ಅವ್ರಿಗೆ ಹೇಳ್ತೇನೆ. ನೀನ್ ಹೇಳ್ತೀನಪ್ಪ, ನೀನ್ ಹೇಳಿದ್ನ ಯಾರು ಏನಾದ್ರು ಮಾಡ್ಕೊಂಡು ಹಾಳಾಗೋಲಿ, ನಮ್ಗೇನು ನಮ್ ಕೆಲಸ ನಾವು ಮಾಡ್ಬೇಕು ಮಾಡ್ತಾ ಇದ್ದೇವೆ. ನನ್ಗೆ ಇಷ್ಟ ಬಂದಿದ್ದು ಹೇಳಿದ್ದೀನಿ. ನಿನಗಿಷ್ಟ ಇದ್ರೆ ಇದು ಮಾಡು. ನೀನ್ ಯಾರು ಹೇಳೋದಕ್ಕೆ ನಾನು ನಿನ್ ಜೊತೆ ಮಾತಾಡಿದ್ನ, ಅವ್ರ ಜೊತೆ ಮಾತಾಡಿದ್ದು. ಸೊ ಹಾಗಾಗಿ ಇಲ್ಲಿ ಈ ಮನೆಯಲ್ಲಿ ಒಂದಷ್ಟು ಜನ ಬಂದು ಒಂದಷ್ಟು ಸಾಮಾನುಗಳ ತಗೊಂಡು ಹೋಗೋದು. ಇನ್ಸ್ಪೆಕ್ಟರ್ ಬನ್ರಿ, ಇಲ್ಲಿ ಎಸ್ ಐ ಬರ್ಬೇಕಿಲ್ಲಿ, ಜನ ಇರ್ಬೇಕು, ಪೊಲೀಸರು. ಹಾಗಾಗಿ ಈ ಮನೇನ ರೇಟ್ ಮಾಡಬೇಕು, ಇಲ್ಲಿ ಮಾಡಲ್ ಸ್ಕ್ವಾಡ್ ಬರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಪೂರ್ತಿ ಮೇಲೆ ಕೆಳಗಡೆ ಹಿಂದೆ ಮುಂದೆ ಇಲ್ಲಿ ಏನಿದೆಯೋ ಆ ಕಡೆ ಸುತ್ತ ಸ್ವಲ್ಪ ಆ ಕಡೆ ಏನಾದ್ರು ಮರಾಠೆ ನಿಂತ್ಕೊಂಡು ಸ್ವಲ್ಪ. ಹಾಗಾಗಿ ಬನ್ರಿ ಮಾಡಬೇಕು. ಹಾಗಾಗಿ ಇಲ್ಲಿ ಕಂಪ್ಲೇಂಟ್ ಮಾಡಿದ್ವಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅವ್ರು ಕಂಪ್ಲೇಂಟ್ ಮಾಡಿದೀವಿ. ಈ ಮನೆಯನ್ನ ಅವ್ರು ಬಂದು ಇಲ್ಲಿ ತಪಾಸಣೆ ಮಾಡಬೇಕು. ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ತಪಾಸಣೆ ಮಾಡಿ ಇಲ್ಲಿ ಹಣ ಅಥವಾ ಸೀರೆ ಏನಾದ್ರೂ ಸಾಗಿಸ್ತಾ ಇದ್ರೆ ಅದು ಸಿಕ್ಕಾಕೊಂಡ್ರೆ ಅದಕ್ಕೆ ಅವ್ರು ಜವಾಬ್ದಾರರಾಗ್ತಾರೆ. ಇಲ್ಲ ಅಂದ್ರೆ ನಾನು ಆಗಲೇ ಹೇಳಿದ್ದೀನಿ, ನಾನು ಕ್ಷಮೆ ಕೇಳ್ತೀನಿ, ಅಥವಾ ಕಾನೂನು ಪ್ರಕಾರ ಅವ್ರದ್ದೇನು ಪ್ರಕ್ರಿಯೆ ಇದೆ ಅದು ಮಾಡ್ಕೊಳ್ಳಿ. ಇದು ಒಟ್ಟಾರೆಯಾಗಿ ಜಯನಗರದಲ್ಲಿ ನಡೀತಾ ಇರೋದು. ಈಗ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಇನ್ನೊಂದು ಕಂಪ್ಲೇಂಟ್ ಬರುತ್ತೆ ನಮಗೆ, ಇಲ್ಲಿ ಪಕ್ಕದಲ್ಲಿ ವೀವರ್ಸ್ ಕಾಲೋನಿನಲ್ಲಿ ಬಿಜೆಪಿಯವರು ಮನೆಗೆ ಹೋಗಿ ದುಡ್ಡು ಹಂಚ್ತಾ ಇದ್ದಾರೆ ಅಂತ. ಇಲ್ಲಿ ಬಹುಶಃ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಅನ್ಸುತ್ತೆ. ಇಲ್ಲಿ ಈ ತರಕ್ಕೆ ಆಗ್ತಾ ಇದೆ. ಪಕ್ಕದಲ್ಲಿ ವೀವರ್ಸ್ ಕಾಲೋನಿನಲ್ಲಿ ಬಿಜೆಪಿಯವರು ಹೋಗಿ ಮನೆಗೆ ದುಡ್ಡು ಹಂಚ್ತಾ ಇದಾರೆ ಅಂತ ನಮಗೆ ಫೋನ್ ಬರುತ್ತೆ. ಹಾಗಾಗಿ ಜಯನಗರದ ಎಲ್ಲ ಮತದಾರರು ಇಂತಹ ಏನ್ ನಡೀತಾ ಇದೆ, ಅಲ್ಲ ನಮ್ಮ ಪಾರ್ಟಿನೇ, ಎಲ್ಲರೂ ನಮ್ಮ ಪಾರ್ಟಿನೇ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಹಾಗಾಗಿ ಏನ್ ನಡೀತಾ ಇದೆ, ಇಲ್ಲಿ ಚುನಾವಣಾ ಸಿಬ್ಬಂದಿ ಬರಬೇಕು, ಪರಿಶೀಲನೆ ಮಾಡಬೇಕು ಇಡೀ ಕ್ಷೇತ್ರದಲ್ಲಿ. ಈಗ ನಾನು ರಾಗಿಗುಡ್ಡ ವಿವೇಕಾನಂದ ಹತ್ರ ಹೋಗಿದ್ದೆ, ಅಲ್ಲೂ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ನಡೀತಾ ಇದೆ. ಈ ಚುನಾವಣಾ ಪೊಲೀಸರು ಅವ್ರೇನು ಮಾಡೋದಿಲ್ಲ, ನಾವು ಮಾಡೆಲ್ ಕೋಡ್ ಆಫ್ MCC ಸ್ಕ್ವಾಡೇ ಬರಬೇಕು ಅಂತ ಹೇಳ್ತಾರೆ. ಅವ್ರು ಬಂದ್ರು ಏನು ಕ್ರಮ ಕೈಗೊಳ್ಳೋದಿಲ್ಲ. ಒಟ್ಟಾರೆಯಾಗಿ ನಾವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಪೂರ್ತಿಯಾಗಿ ಅಕ್ರಮಗಳನ್ನ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಅಕ್ರಮಗಳು ನಡೀತಾನೆ ಇದ್ದಾವೆ, ರಾತ್ರೋರಾತ್ರಿ ಹಗಲು ರಾತ್ರಿ. ಹಾಗಾಗಿ ಜಯನಗರದ ಪ್ರಜ್ಞಾವಂತ, ವಿದ್ಯಾವಂತ, ಸಭ್ಯಸ್ಥ ಜನತೆ ನಾಳೆ ತಪ್ಪದೇ ಹೋಗಿ, ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ನಿಮಿಷ. ಒಂದು ಸಮಸ್ಯೆ ಏನಪ್ಪ, ಅವ್ರು ಯಾವ ಏರಿಯಾಗಾದ್ರು ಇಲ್ಲಿ ನಿಂಗೇನಪ್ಪ, ಯಾವ ಕಾನೂನಾ
ನೋಡಿ ಸ್ವಲ್ಪ ಒಳಗಡೆ ನೋಡ್ಕೊಳ್ಳಿ, ಮರಾಠೆ ಸ್ವಲ್ಪ ಒಳಗಡೆ ನೋಡ್ಕೊಳ್ಳಿ ಸರ್. ಬನ್ನಿ, ಬನ್ನಿ ಸರ್, ಹೋಗಿ ಒಂದೇ ಇಲ್ಲೆಲ್ಲ ಪೊಲೀಸ್ ಇದಾರಲ್ಲ, ನಮ್ಗೇನು ಸಮಸ್ಯೆ ಅವ್ರಿಗೆ ಬನ್ನಿ ಬನ್ನಿ ನೀವು ಬನ್ನಿ 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 ಸರ್, ಹೋಲಿ ದಯವಿಟ್ಟು ಜಗಳಲ್ಲಪ್ಪ, ಮನೆ ತಪಾಸಣೆ ಕಂಪ್ಲೇಂಟ್ ಬನ್ನಿ. ಆಯ್ತು ಬನ್ನಿ, ಆಯ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ, ಮನೇಲಿ ಏನೋ ಇದೆ ಅಂತ ಜಗಳ ಏನ್ ಮಾಡ್ತೀವಿ ನಾವು ಅಷ್ಟೇ, ಏನಿಲ್ಲ ಇದೆ ಅಂದ್ರೆ ಇಂಥ ಮಾಡ್ಬೇಡಿ ಮುಂದಕ್ಕೆ. ಆಯ್ತು ಬನ್ನಿ ಸರ್, ಹೋಲಿ ಇವೆಲ್ಲ ಮುಗಿದು ಏನ್ ಹೆಸರು ಸತೀಶ್, ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಯಾರು ಜಗಳ ಆಡ್ತಿದ್ವಪ್ಪ ನಾವು? ಬಾಯಿಲಿ ನಿನ್ನ ಮೇಲೆ ಕೈ ಹಾಕ್ತೀನಿ, ಲೋಕೇಶ್ ಮೇಲೆ ಕೈ ಹಾಕ್ತೀನಿ. ಆ ಚಂದ್ರು ಸರಿ, ನಾಗೇಶ್ ಇವ್ರ ತಮ್ಮನ ಚಂದ್ರು ಅಣ್ಣ 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 ಅಣ್ಣ. ನಾನು ಎಷ್ಟು 4-5 ತಿಂಗಳಿಂದ ಬಂದಾಗಲಿಂದ ಮಾತಾಡ್ತಾನೆ ಇದೀವಿ. ಹೌದೌದು. ಮತ್ತೆ ನಾನು ನೀವು ಮೊನ್ನೆ ಹಾಕೊಂಡ್ಬಿಟ್ಟಿದ್ಯಾ, ಅದೇನು ಹಾಕೊಂಡ್ಬಿಟ್ಟಿದ್ಯಾ, ಹಾಗೆ ಗುರ್ತಿಗ್ತಾ ಇಲ್ಲ. ಇಲ್ಲಾಂದ್ರೆ ನೀನು ಗುರ್ತಿಗ್ತಾ ಇದ್ದೆ ನಮ್ಗೆ. ತೆಗಿಬೇಕು ಅಂತ ಹೇಳಿ ಹೇಗೆ ಗುರ್ತಿಗ್ತಾ ಇಲ್ಲ. ಹೌದು, ಅವರೇ ಹೇಳಿ. ಹಲೋ, 4 ಜನ ಆಗ್ಬೋದು. ಯಾರು ನೀವ್ಯಾರು? ಹೋಗ್ಸಲ್ವಿ, ಹೋಗ್ರಿ. ತಾತ ನಿಮ್ಮ ತಂದೆಯವ್ರಿಗೆ ಹೇಳ್ರಿ. ಗುರು ನಾನು ಇಲ್ಲಿ ಬೆಂಗಳೂರಲ್ಲಿ ಗುರು ಬೇಬಿ ನೀಲಿದೆ. ನಿಮ್ ವಿರುದ್ಧ ನಾವ್ ಇಲ್ಲವೇ ಇಲ್ಲ. ಹೌದಾ? ಎಲ್ಲರೂ ನಾನು ಇವಾಗ ಇಲ್ಲಿ ಬೆಂಗಳೂರು ಬಂದಿದ್ದೀನಿ, ಮತ್ತೆ ಕಾಲ್ ಮಾಡ್ತೀನಿ. ನಾನು ಜನ ಸೇರಿದ ಇದಕ್ಕೆ ನಂಗೆ ಅಲ್ಲಿ ಮೆಡಿಕಲ್ ಚಪ್ಪಲ್ಲಿ ಹೇಳೋರು, ಹಂಗೆ ಒಂದೇ ಉಸಿರಾಡಿ ಓಡೋ ಬಂದೆ. ಆಮೇಲೆ ಹುಷಾರಿಲ್ಲ, ತಂದೆ ಹುಷಾರಿಲ್ಲ, ಮನೆಯೆಲ್ಲ ಸ್ವಲ್ಪ ಜಾಂಡಿಸ್ ಥರ ಆಗಿತ್ತು, ಎಲ್ಲ ಇದಾಗಿತ್ತು. ಎಲ್ಲ ಕಡಿಮೆ ಅವರಿಗೆ ರಿಪೋರ್ಟ್ ಬೇಕಂದ್ರೆ ಬೇಕಾ ತಮ್ಮ ಯಾರಿಗೇನ್ ತಂದು ತೋರಿಸ್ಬೇಡಿ, ಯಾಕೆ ಸರ್ಟಿಫಿಕೇಟ್ ಏನ್ ಬೇಕಾಗಿಲ್ಲ ಇಲ್ಲಿ. ಇದಾಗಬಾರ್ದು, ಬಿಟ್ಬಿಡ್ರಿ. ಯಾಕಂದ್ರೆ ನಿಮ್ ತಂದೆಯವ್ರಿಗೆ ಹೇಳ್ರಿ ಅಷ್ಟೇ. ಯಾಕೆ ಸುಮ್ಮನೆ ಅವ್ರಿಗೆ ಮನೆ ಮುಂದೆ ಅವ್ರಿಗೇನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡ್ತಾರ? ನೀವು ಇದ್ ಮಾಡ್ತೇ ಹೋಗ್ಬಿಟ್ರಲ್ಲ. ಅಲ್ಲ ಏನ್ ಮಾಡಿದ್ರು ಇವ್ರೇನ್ ದುಡ್ಡು ಅಂತಾರ, ಏನ್ ಅಂತಾರೆ? ಊಟ ಕಿತ್ಬಿಡಕ್ಕೆ ನೀವೇ ಅವ್ರ ಮನೆ ಬಾಗಿಲಲ್ಲಿ ನಿನ್ನೇನು ಅದೇ ಮಾಡಿದ್ರೆ ಇವತ್ತು ಅದೇ ಮಾಡ್ತಾ ಇದ್ರು. ನಡೀರಪ್ಪ, ಎಲ್ಲ ಹೋಗೋಣ. ದೀಪಕ್ ಮಾತಾಡಿ. ನಡೀರಿ, ನಡಿಯಪ್ಪ, ನಡೀರಿ, ಎಲ್ಲ ಸೈಡಲ್ಲಿ ನಿಂತ್ಕೊಡ್ರಪ್ಪ ಅಷ್ಟೇ. ನಡೀರಿ. ಎಲ್ಲ ಅವ್ರವ್ರ ಮನೆಗಳಿಗೆ ನಡೀರಿ. ಇಲ್ಲಿ ದೋಸೆ ತೂತಾಗಿದೆ, ಅವ್ರವ್ರ ಮನೆಗಳು ಅಂಚೆ ತೂತಾಗಿಲ್ಲ. ನಡೀರಿ, ಅವ್ರವ್ರ ಮನೆಗಳಿಗೆ ನೋಡ್ಕೊಳ್ಳಿ. ಸಾಕು, ಈಗ ಲೈವ್ ಅದನ್ನ ರೆಕಾರ್ಡ್ ಮಾಡ್ತಾ ಇರ್ರಿ. ಏನಾದ್ರು ಸಮಸ್ಯೆ